Yes. Okay. So let us start our class on computer vision. Okay, ನೋಡಿ ಇವಾಗ ಕಂಪ್ಯೂಟರ್ ವಿಷನ್ ಅಂತಾನೆ ಒಂದು ಡೊಮೈನ್ ಇದೆ ಪೈಥಾನ್ ಅಲ್ಲಿ ಅಥವಾ AI ಅಲ್ಲಿ. ಸೊ ಕಂಪ್ಯೂಟರ್ ವಿಷನ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವಾಗ ನಾವು ಹೆಲ್ಮೆಟ್ ಹಾಕೊಂಡಿದೀವ ಇಲ್ವಾ ಅಂತ ನೋಡಕ್ ಏನ್ ಮಾಡಿದ್ದಾರೆ, ಮೊದಲೆಲ್ಲ ಪೊಲೀಸ್ ಇರ್ತಿದ್ರು, ಬಟ್ ಇವಾಗ ಎಲ್ಲ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಆ ಕ್ಯಾಮ್ರಾ ಏನ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಸಪೋಸ್ ಟೂ ವೀಲರ್ ಅಲ್ಲಿ ರೈಡರ್ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಒಂದು ಇಮೇಜ್ ಕ್ಯಾಪ್ಚರ್ ಮಾಡ್ಬಿಟ್ಟು ಸೇವ್ ಮಾಡುತ್ತೆ, ಆಮೇಲೆ ನಮಗೆ ನೋಟಿಸ್ ಬರುತ್ತೆ ಫೈನ್ ಕಟ್ರಿ ಅಂತ. ಈ ತರದ್ದು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಕಂಪ್ಯೂಟರ್ ವಿಷನ್. ಓಕೆ, ಈಗ ನಮಗೆ ಹ್ಯೂಮನ್ ಬೀಯಿಂಗ್ಸ್ ಗೆ ಐಸ್ ಇದೆ, ಅದರಿಂದ ವಿಷನ್ ಇದೆ, ಅದರಿಂದ ನಾವು ನೋಡ್ತೀವಿ, ಡಿಸಿಷನ್ಸ್ ತಗೊಂತೀವಿ. ಬಟ್ ಕಂಪ್ಯೂಟರ್ಸ್ ಗಳಿಗೆ ವಿಷನ್ ಅಂದ್ರೇನೆ ಏನು, ಕ್ಯಾಮ್ರಾ. ಸೊ ನೀವು ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಇಮೇಜ್ ನ ಕ್ಯಾಪ್ಚರ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಅದ್ರ ಮೇಲೆ ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಅದನ್ನೇನಂತೀವಿ, ಕಂಪ್ಯೂಟರ್ ವಿಷನ್ ಅಪ್ಲಿಕೇಶನ್ಸ್ ಅಂತೀವಿ. ಅದಕ್ಕೆ ನೀವು ಇನ್ಸ್ಟಾಲ್ ಮಾಡುವಾಗ ಒಂದು ಲೈಬ್ರರಿ ಹಾಕೊಂಡಿದ್ರಿ, ಓಪನ್ ಸಿವಿ ಕಾಂಟ್ರಿ ಪೈಥಾನ್, ಮೋಸ್ಟ್ಲಿ ಅದು ಇರಲಿಲ್ಲ ಅನ್ಕೋತೀನಿ, ನಾನು ಅದನ್ನ ಇನ್ಸ್ಟಾಲ್ ಮಾಡ್ಕೊಂತೀನಿ. ಸೊ ನೀವು ಕಂಪ್ಯೂಟರ್ ವಿಷನ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ನಿಮಗೆ ಒಂದು ಲೈಬ್ರರಿ ಬೇಕು, ಓಪನ್ ಸಿವಿ ಕಾಂಟ್ರಿ ಪೈಥಾನ್ ಅಂತ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಬರ್ದಿರ್ತೀನಿ, ಆಮೇಲೆ ನೀವು ನೋಡಿ ಟ್ರೈ ಮಾಡಿ ಅದನ್ನ. ಪ್ಯಾಕೇಜ್ ಹೆಸರು ಓಪನ್ ಸಿವಿ ಕಾಂಟ್ರಿ ಪೈಥಾನ್, ಇದು ಬೇಕು. ಈಗ ಇದನ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀನಿ ಮೈ ಎನ್ವೈರನ್ಮೆಂಟ್ ಅಲ್ಲಿ. ಓಕೆ, ಯಾವ ತರ ಇನ್ಸ್ಟಾಲ್ ಮಾಡ್ಬೇಕಂತ ತೋರಿಸ್ತೀನಿ. ಕಂಟ್ರೋಲ್ ಟಿ ಟರ್ಮಿನಲ್, ಕಮಾಂಡ್ ಪ್ರಾಂಪ್ಟ್, script install ಓಪನ್ ಸಿವಿ ಕಾಂಟ್ರಿ ಪೈಥಾನ್. ಈ ಪ್ಯಾಕೇಜ್ ಬೇಕು. ನೀವು ಓಪನ್ ಸಿವಿ ಮೇಲೆ ವರ್ಕ್ ಮಾಡ್ಬೇಕಪ್ಪ ಅಂದ್ರೆ ಈ ಪ್ಯಾಕೇಜ್ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿರ್ಬೇಕು. ಮೋಸ್ಟ್ಲಿ ನೋಡೋಣ ಇಂಟರ್ನೆಟ್ ಇದೆಯಾ ಇದು. ನೋಡಿ ಆಗ್ತಾ ಇದೆ. ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಇದೆ ಅನ್ಸುತ್ತೆ. ಸಕ್ಸಸ್ಫುಲಿ ಇನ್ಸ್ಟಾಲ್ಡ್, ನೋಡಿ ಇನ್ಸ್ಟಾಲ್ ಆಯ್ತು ಇವಾಗ. ಓಕೆ, ಈಗ ಓಪನ್ ಸಿವಿ ಇನ್ಸ್ಟಾಲ್ ಆದ್ಮೇಲೆ ನೆಕ್ಸ್ಟ್ ಇದು ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂತ ನೀವೊಂದು ಚೆಕ್ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ಸಿಂಪಲ್ ಪ್ರೋಗ್ರಾಮ್ ಬರೀತೀನಿ ನೋಡಿ. ಇಲ್ಲಿ app.py ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ರಿ, ನ್ಯೂ ಫೈಲ್. ನಾನು ಇದರ ಹೆಸರು ಏನಂತ ಕೊಡ್ತೀನಿ, ಕ್ಯಾಮ್ ಡೆಮೋ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಓಪನ್ ಸಿವಿ ಪ್ಯಾಕೇಜ್ ಇಟ್ಕೊಂಡು ನಿಮ್ ಲ್ಯಾಪ್ಟಾಪ್ ಅಲ್ಲಿರೋ ನಿಮ್ ಕ್ಯಾಮ್ರಾನ ಆನ್ ಮಾಡ್ಬೋದು, ಕ್ಯಾಮ್ ಮುಂದೆ ಇರೋ ಇಮೇಜ್ ನ ನೀವು ಕ್ಯಾಪ್ಚರ್ ಮಾಡ್ಬೋದು, ಅದ್ರ ಮೇಲೆ ಪ್ರೋಸೆಸ್ ಮಾಡ್ಬೋದು, ಈ ತರದ್ದೆಲ್ಲ ವರ್ಕ್ ಮಾಡ್ಬೋದು. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಈಗ ನಾನು ತೋರಿಸ್ತೀನಿ. ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, camdemo.py ಅಂತ. ಈಗ ನಾನು ಇನ್ಸ್ಟಾಲ್ ಮಾಡ್ಕೊಂಡಲ್ಲ ಪ್ಯಾಕೇಜ್, ಅದನ್ನ ಇಂಪೋರ್ಟ್ ಮಾಡ್ಕೊಂತೀನಿ. ಸೊ ಅವಾಗ ಹೆಂಗ್ ಮಾಡ್ಬೇಕು, ಇಂಪೋರ್ಟ್ cv2 ಅಂತ ಬರಿಬೇಕು. ನೋಡಿ ಈ ತರ ಬರಿಬೇಕು. cv2 ಅಂತ ಬರೆದ್ರೆ ಓಪನ್ ಸಿವಿನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಇದು ಫಸ್ಟ್ ಲೈನ್, ಇಂಪೋರ್ಟ್ cv2. ಇವಾಗ ನೋಡಿ, ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕು. ಇವಾಗ ಅದಕ್ಕೆ ಏನ್ ಮಾಡ್ಬೇಕು, ಪೈಥಾನ್ ಅಲ್ಲಿ ನೀವೊಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ತರ, ಇಲ್ಲಿ ಬರೀತೀನಿ ನೋಡಿ. ಆಬ್ಜೆಕ್ಟ್ ಹೆಸರು ನಾನು ಕ್ಯಾಮ್ ಅಂತ ಕೊಟ್ಟೆ, ಏನಾದ್ರೂ ಕೊಡ್ಬೋದು ನೀವು. ಕ್ಯಾಮ್ ಇಸ್ ಈಕ್ವಲ್ ಟು cv2. ಇದ್ರೊಳಗಡೆ ಒಂದು ಕ್ಲಾಸ್ ಇರುತ್ತೆ, ಅದರ ಹೆಸರು ವಿಡಿಯೋ ಕ್ಯಾಪ್ಚರ್, ವಿ ಕ್ಯಾಪಿಟಲ್ ಸಿ ಕ್ಯಾಪಿಟಲ್, ವಿಡಿಯೋ ಕ್ಯಾಪ್ಚರ್, ಬ್ರಾಕೆಟ್ ಅಲ್ಲಿ 0 ಅಂತ ಕೊಡ್ಬೇಕು. ಸೊ 0 ಯಾಕೆ ಕೊಡ್ತೀವಿ ಅಂತಂದ್ರೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿರೋ ಬಿಲ್ಟ್ ಇನ್ ಕ್ಯಾಮ್ರಾನ ನಾವು ಉಪಯೋಗಿಸ್ತಿದೀವಿ ಅಂತ ಅರ್ಥ. ಕ್ಯಾಮ್ ಇಸ್ ಈಕ್ವಲ್ ಟು cv2.video capture. ನಾನು ಇದ್ರ ಮುಂದೆ ಕಮೆಂಟ್ ಬರೀತೀನಿ ನೋಡಿ. ಕ್ಯಾಮ್ ಈಸ್ ಆಬ್ಜೆಕ್ಟ್ ಆಫ್ ದಿ ಕ್ಲಾಸ್ ವಿಡಿಯೋ ಕ್ಯಾಪ್ಚರ್. ವಿಡಿಯೋ ಕ್ಯಾಪ್ಚರ್ ಅನ್ನೋ ಕ್ಲಾಸಿನ ಆಬ್ಜೆಕ್ಟ್ ಇದು. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಕ್ಯಾಮ್ರಾ ಜೊತೆ ಮಾತಾಡ್ಬೋದು ಅಂತ ಅರ್ಥ. ಓಕೆ, ಈಗ ನಾವು ಯೂಶಲಿ ಕ್ಯಾಮ್ರಾ ಇಂದ ಏನ್ ಮಾಡ್ತೀವಿ, ಫೋಟೋ ಕ್ಯಾಪ್ಚರ್ ಮಾಡ್ತೀವಿ. ಈಗ ನಾವು ಸೆಲ್ಫಿ ತಗೋಬೇಕಂದ್ರೆ ಕ್ಯಾಮ್ ಆನ್ ಮಾಡಿ ಕ್ಲಿಕ್ ಮಾಡ್ತೀವಿ. ಅದೇ ತರ ಈಗ ನೀವು ಕ್ಯಾಮ್ರಾನ ಆಪರೇಟ್ ಮಾಡ್ಬೇಕಂದ್ರೆ ನೀವು ಫಂಕ್ಷನ್ ನ ಕಾಲ್ ಮಾಡ್ಬೇಕು. ಹಿಂಗೆ ನಿಮ್ಮ ಆಬ್ಜೆಕ್ಟ್ ಹೆಸರೇನು, ಕ್ಯಾಮ್ ಡಾಟ್ ರೀಡ್ ಅಂತ ಬರೆದ್ಬಿಟ್ರೆ, ಹಿಂಗ್ ಬರೆದ್ರೆ ಏನಂತ, ಯು ಆರ್ ಟ್ರೈಯಿಂಗ್ ಟು ಕ್ಯಾಪ್ಚರ್ ದಿ ಇಮೇಜ್. ಈಗ ಇದೇನ್ ಮಾಡ್ಬೇಕು, ರೀಡ್ ಏನ್ ಮಾಡ್ಬೇಕು, ಫೋಟೋ ತೆಗೆದು ಫೋಟೋ ಕೊಡ್ಬೇಕು. ಫೋಟೋ ತೆಗಿಯಕ್ ಆಗ್ಲಿಲ್ಲ ಆಗಿದ್ರೆ ಎಸ್ ಸಕ್ಸಸ್ ಅಂತ ಕೊಡ್ಬೇಕು, ಆಗ್ಲಿಲ್ಲ ಅಂದ್ರೆ ನೋ ಐ ಕಾಂಟ್, ಫಾಲ್ಸ್ ಕೊಡ್ಬೇಕು. ನೋಡಿ, ಅದು ಬೂಲಿಯನ್ ವ್ಯಾಲ್ಯೂ ಟ್ರೂ ಕೊಟ್ರೆ ತೆಗ್ದಿದೆ ಫೋಟೋನ, ಫಾಲ್ಸ್ ಕೊಟ್ರೆ ತೆಗ್ದಿಲ್ಲ ಅಂತ. ಸೊ ತೆಗ್ದಿದೆ ತೆಗ್ದಿಲ್ಲ ಅನ್ನೋ ವಿಷಯದ ಜೊತೆಗೆ ಆ ತೆಗ್ದಿರೋ ಫೋಟೋನು ಬೇಕು ನಮ್ಗೆ.
ಅದಕ್ಕೆ ನೀವು LHS ಅಲ್ಲಿ ಹೆಂಗ್ ಬರ್ಕೋಬೇಕಂದ್ರೆ ಫ್ಲಾಗ್ ಅಂದ್ರೆ ಸ್ಟೇಟಸ್ ಆಫ್ ಆಪರೇಷನ್, ಸಕ್ಸಸ್ ಆಫ್ ಫೇಲ್ ಅಂತ ಇರುತ್ತೆ, ಫ್ರೇಮ್ ಅಂದ್ರೆ ಅದು ಕ್ಯಾಪ್ಚರ್ ಮಾಡಿರೋ ಫೋಟೋ ಇರುತ್ತೆ. ನೋಡಿ ನಿಮಗೆ ಕ್ಯಾಮ್ ಡಾಟ್ ರೀಡ್ ಏನ್ ಮಾಡುತ್ತೆ, ಇಟ್ ರಿಟರ್ನ್ಸ್ 2 ವ್ಯಾಲ್ಯೂಸ್. ದ ಫಸ್ಟ್ ವ್ಯಾಲ್ಯೂ ಈಸ್ ಫ್ಲಾಗ್, ಇಟ್ಸ್ ಎ ಬೂಲಿಯನ್ ವ್ಯಾಲ್ಯೂ, ಐದರ್ ಟ್ರೂ ಆರ್ ಫಾಲ್ಸ್. ಎರಡನೇ ವ್ಯಾಲ್ಯೂ ಏನು, ಒಂದು ಮ್ಯಾಟ್ರಿಕ್ಸ್ ಬರುತ್ತೆ, ಫೋಟೋ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಫ್ಲಾಗ್ ಅಲ್ಲಿ ಟ್ರೂ ಇದ್ರೆ ಫೋಟೋ ಸಕ್ಸಸ್ಫುಲಿ ತೆಗ್ದಿದೆ, ಇಲ್ಲ ಅಂದ್ರೆ ತೆಗ್ದಿಲ್ಲ ಅಂತ ಅರ್ಥ. ಅದಕ್ಕೆ ನಾನು ಒಂದು ಇಫ್ ಬರ್ಕೊಂಡು ಕಂಪೇರ್ ಮಾಡ್ತೀನಿ. ಇಫ್ ಫ್ಲಾಗ್ ಇಸ್ ಈಕ್ವಲ್ ಟು ಟ್ರೂ ಅಂದ್ರೆ ಇಫ್ ಸಕ್ಸಸ್ಫುಲ್, ಇದರರ್ಥ ಇಫ್ ಸಕ್ಸಸ್ಫುಲ್ ತೆಗ್ದಿದ್ರೆ ಆ ಫೋಟೋನ ಡಿಸ್ಪ್ಲೇ ಮಾಡೋಣ. ಫೋಟೋ ಹೆಂಗ್ ಡಿಸ್ಪ್ಲೇ ಮಾಡಬೇಕು, cv2.imshow ಅಂತ ಬರೆದು ಈ ವಿಂಡೋ ಬರುತ್ತೆ, ಅದಕ್ಕೆ ಏನಾದ್ರೂ ಒಂದು ಹೆಸರು ಕೊಡಿ, ಮೈ ಪ್ರಾಜೆಕ್ಟ್ ಅಂತ ಕೊಟ್ಟೆ ನಾನು, ಕಾಮ ನಿಮ್ ಫೋಟೋ ಯಾರು, ಫ್ರೇಮ್. ಇದು ನೋಡ್ರಿ ಇಲ್ಲಿ imshow ಅನ್ನೋ ಫಂಕ್ಷನ್ ಏನ್ ಮಾಡುತ್ತೆ, ನಿಮ್ ಫೋಟೋನ ತೋರಿಸುತ್ತದೆ. ಅದಕ್ಕೆ ಫಸ್ಟ್ ಏನ್ ಹೇಳ್ಬೇಕು, ಆ ವಿಂಡೋಗೆ ಹೆಸರು ಏನ್ ಕೊಡ್ತೀರಾ, ಟೈಟಲ್ ಬಾರ್, ಯಾವ ಫೋಟೋ ತೋರಿಸ್ಬೇಕು, ಇಲ್ಲಿ ಫ್ರೇಮ್, ಅದನ್ನ ಇಲ್ಲಿ ಬರಿಬೇಕು. ಆಮೇಲೆ ಈ ಫೋಟೋ ಬಂದಿದ್ದು ಹಂಗೆ ಡಿಸಪಿಯರ್ ಆಗ್ಬಿಡುತ್ತೆ. ನಮಗೆ ಅದು ಕಾಣಿಸ್ಬೇಕಪ್ಪ ಅಂದ್ರೆ ಅದೊಂದು ಸ್ವಲ್ಪ ಹೊತ್ತು ನಿಂತ್ಕೋಬೇಕು. ಅದಕ್ಕೆ ಏನ್ ಮಾಡ್ತೀವಿ, cv2.wait key, ನೋಡಿ ವೆಯ್ಟ್ ಕೀ ಅಂತ ಬರೆದ್ರೆ ನಾನೊಂದು ಕೀ ಪ್ರೆಸ್ ಮಾಡೋ ತನಕ ವೆಯ್ಟ್ ಮಾಡು ಅಂತ ಅರ್ಥ. ಇದೆಲ್ಲ ಆದ್ಮೇಲೆ ಇಫ್ ಇಂದ ಹೊರಗಡೆ ಬರ್ತೀವಿ. ಈಗ ನೀವು ಕ್ಯಾಮ್ರಾ ಓಪನ್ ಮಾಡಿದ್ರಲ್ಲ ಅದನ್ನ ಕ್ಲೋಸ್ ಮಾಡಬೇಕು, cam.release, ಇದರ ಅರ್ಥ ಕ್ಲೋಸ್ ದ ಕ್ಯಾಮೆರಾ ಅಂತ ಅರ್ಥ. ನೋಡ್ರಿ ನಾವು ಬರ್ದಿದ್ದೇನೋ, ಫಸ್ಟ್ ಲೈಬ್ರರಿ ಇಂಪೋರ್ಟ್ ಮಾಡ್ಕೊಂಡ್ವಿ, ಕ್ಲಾಸ್ ವಿಡಿಯೋ ಕ್ಯಾಪ್ಚರ್ದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡ್ವಿ, ಫೋಟೋ ಕ್ಯಾಪ್ಚರ್ ಮಾಡಿದ್ವಿ ರೀಡ್ ಕಾಲ್ ಮಾಡಿ, ಫೋಟೋ ಬಂದಿದ್ರೆ ಅದನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ imshow ಉಪಯೋಗಿಸ್ಕೊಂಡು. ಡಿಸ್ಪ್ಲೇ ಮಾಡಿದ ಫೋಟೋ ನಮಗೆ ಕಾಣಿಸ್ಲಿ ಅಂತ ವೆಯ್ಟ್ ಕೀ ಕಾಲ್ ಮಾಡ್ತಾ ಇದೀವಿ. ಎಲ್ಲಾ ಕೆಲಸ ಆದ್ಮೇಲೆ ಕ್ಯಾಮ್ರಾ ರಿಲೀಸ್, ಇದನ್ನ ಇಫ್ ಬ್ಲಾಕಿನ ಹೊರಗಡೆ ಬರೀಬೇಕು, camera.release. ಇವಾಗ ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತೀನಿ. ನಾನೆಲ್ಲ ಕರೆಕ್ಟಾಗಿ ಬರೆದಿದ್ರೆ ನಂದು ಫೋಟೋ ಕ್ಯಾಪ್ಚರ್ ಆಗಿ ನಿಮಗೆ ಕಾಣಿಸ್ಬೇಕು. ಪೈಥಾನ್ camdemo.py ನೋಡಿ ರನ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ವಲ್ಪ ಟೈಮ್ ತಗೊಳುತ್ತೆ, ಕ್ಯಾಮ್ರಾ ಆನ್ ಆಗಬೇಕು, ಫೋಟೋ ಬರಬೇಕು. ಎಸ್, ಫೋಟೋ ಕ್ಯಾಪ್ಚರ್ ಆಯ್ತಲ್ಲ, ನೋಡಿ ಬರ್ತಾ ಇದೆ. ಕ್ಯಾಮ್ರಾ ಮುಂದೆ ನನ್ನ ಫೋಟೋ ತೆಗಿತು, ಅದನ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಈ ವಿಂಡೋ ಹಿಂಗೆ ಇರುತ್ತೆ, ಯಾಕಂದ್ರೆ ನಾವು ವೇಟ್ ಕೀ ಅಂತ ಬರ್ದಿದೀವಲ್ವಾ, ನಾವೊಂದು ಕೀ ಪ್ರೆಸ್ ಮಾಡೋ ತನಕ ವೇಟ್ ಮಾಡು ಅಂತ ಹೇಳ್ದಂಗೆ. ಈಗ ನಾನು ಯಾವ್ದಾದ್ರು ಒಂದು ಕೀ ಪ್ರೆಸ್ ಮಾಡಿದಾಗ ಹೋಗುತ್ತೆ ನೋಡಿ, ಇವಾಗ ಹೋಯ್ತು. ಈ ತರ ಅರ್ಥ ಆಗ್ತಿದ್ಯಾ ಈ ಪ್ರೋಗ್ರಾಮು? ಎಸ್, ಅರ್ಥ ಆಯ್ತಾ? ಹಾ, ಓಕೆ ಫೈನ್. ಇನ್ನೊಂದ್ಸಲ ರನ್ ಮಾಡ್ತೀನಿ ನೋಡಿ. ಎಸ್, ಕ್ಯಾಮ್ ಡೆಮೋ ಇನ್ನೊಂದ್ಸಲ ರನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ಎಸ್ ನೋಡಿ, ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ, ನನ್ನ ಫೋಟೋ ಕ್ಯಾಪ್ಚರ್ ಮಾಡಿ ಕೊಡ್ತಾ ಇದೆ. ಇದು ಅಪ್ಲಿಕೇಶನ್ ಆಫ್ OpenCV. ಓಕೆ, ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಏನಂದ್ರೆ, ಈಗ ನಾನು ಫೋಟೋ ಏನೋ ಕ್ಯಾಪ್ಚರ್ ಮಾಡಿದೆ, ನೆಕ್ಸ್ಟ್ ನನಗೆ ವಿಡಿಯೋ ಬೇಕಪ್ಪ, ಅವಾಗ ಏನು ಮಾಡಬೇಕು? ಸೊ ನಿಮಗೆ ವಿಡಿಯೋ ಬೇಕಂತಂದ್ರೆ, ವಿಡಿಯೋ ಅಂದ್ರೆ ಏನು ಹೇಳ್ರಿ ಅರ್ಥ, ಒಂದು ಫೋಟೋ ಕ್ಯಾಪ್ಚರ್ ಮಾಡೋದು, ತೋರಿಸ್ಬೇಕು, ಮತ್ತೆ ಕ್ಯಾಪ್ಚರ್ ಮಾಡಬೇಕು, ಮತ್ತೆ ತೋರಿಸ್ಬೇಕು, ಕ್ಯಾಪ್ಚರ್ ಮಾಡಬೇಕು, ಮತ್ತೆ ತೋರಿಸ್ಬೇಕು. ಹಿಂಗೆ ರಿಪೀಟೆಡ್ ಆಗಿ ಇಮೇಜನ್ನ ತೋರಿಸ್ತಾ ಇದ್ರೆ ಅದೇನಾಗ್ಬಿಡುತ್ತೆ, ವಿಡಿಯೋ ಆಗ್ಬಿಡುತ್ತೆ. ಅದಕ್ಕೆ ಈಗ ನಾವು ಒಂದು ಕ್ಯಾಮ್ರಾ ಆನ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದೀವಿ. ನೆಕ್ಸ್ಟ್ ಏನ್ ಟ್ರೈ ಮಾಡೋಣ ಅಂದ್ರೆ, ವಿಡಿಯೋ ತೋರ್ಸಕ್ಕಾಗತ್ತಾ, ವಿಡಿಯೋನ ರೆಂಡರಿಂಗ್ ಮಾಡಕ್ಕಾಗತ್ತಾ ಅಂತ ಒಂದು ಪ್ರೋಗ್ರಾಮ್ ಬರೆಯೋಣ. ಇನ್ನೊಂದು ಫೈಲ್ ತಗೊಂತೀನಿ ನೋಡಿ, ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, ಇಲ್ಲಿ video.demo.py ಅಂತ ಬರ್ಕೊಂತೀನಿ. ಸೇಮ್ ಇದನ್ನೇ ಎಲ್ಲ ಮತ್ತೆ ಬರೀಬೇಕು, ಇರ್ಲಿ ನಿಮಗೆ ರಿಪೀಟ್ ಆಗ್ಲಿ ಅಂತ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಓಕೆ, ಸೊ ಆಸ್ ಯೂಶುವಲ್ ಏನ್ ಮಾಡ್ತೀರಾ, ಇಂಪೋರ್ಟ್ cv2 ಇದು ಬರ್ಕೊಂಡ್ಲೇಬೇಕು, ಇದು ಬರ್ಕೊಂತೀರಾ. ನೆಕ್ಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ, cam is equal to cv2.video capture 0. ಇದು ಆಯ್ತು. ನೆಕ್ಸ್ಟ್ ನೋಡ್ರಿ, ಇವಾಗ ನಮ್ಗೇನಾಗಬೇಕು, ಫೋಟೋ ತೆಗಿಯೋದು ಡಿಸ್ಪ್ಲೇ ಮಾಡೋದು ರಿಪೀಟೆಡ್ ಆಗಿ ಆಗ್ಬೇಕು. ರಿಪೀಟೆಡ್ ಆಗಿ ಏನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ನಿಮಗೆ ಏನ್ ಬೇಕು, ಲೂಪ್ ಬೇಕು. ಒಂದು ಫಾರ್ ಲೂಪ್ ಅಥವಾ ವೈಲ್ ಲೂಪ್ ಯೂಸ್ ಮಾಡಬೇಕು. ಈಗ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಬೆಸ್ಟ್ ಸೂಟ್ ಆಗುವಂತ ಲೂಪ್ ಯಾವುದು ಅಂದ್ರೆ ವೈಲ್ ಲೂಪ್ ಹೆಲ್ಪ್ ಆಗುತ್ತೆ.
ಅದಕ್ಕೆ ನಾನು ಇಲ್ಲಿ ಒಂದು ಇನ್ಫೈನೈಟ್ ವೈಲ್ ಲೂಪ್ ತಗೊಂತೀನಿ. ವೈಲ್ ಟ್ರೂ ನೋಡ್ರಿ ಇಲ್ಲಿ ಬರೀತೀನಿ, ದಿಸ್ ಈಸ್ ಇನ್ಫೈನೈಟ್ ವೈಲ್ ಲೂಪ್. ಇದು ಯಾವತ್ತಿಗೂ ಫಾಲ್ಸ್ ಆಗಲ್ಲ, ಅದಕ್ಕೆ ಇನ್ಫೈನೈಟ್ ಲೂಪ್ ಅಂತಿದ್ದೀವಿ. ಇನ್ಫೈನೈಟ್ ಲೂಪ್ ವೈಲ್ ಟ್ರೂ ತಗೊಂಡೆ. ಆ ಲೂಪ್ ನ ಬ್ರೇಕ್ ಮಾಡೋ ಕೆಲಸ ನಾವೇ ಬರೀಬೇಕು. ಬರೆಯೋಣ ಇವಾಗ. ನೆಕ್ಸ್ಟ್ ಕ್ಯಾಪ್ಚರ್ ಮಾಡೋಣ. ಫ್ಲಾಗ್ ಕಮ ಫ್ರೇಮ್ ಇಸ್ ಈಕ್ವಲ್ ಟು ಕ್ಯಾಮ್ ಡಾಟ್ ರೀಡ್. ಹಿಂಗ್ ಬರೆದ್ರೆ ಏನಾಗುತ್ತೆ, ಫೋಟೋ ಬಂತು. ಫೋಟೋ ಬಂದೈತಾ ಬಂದಿಲ್ವಾ ಹೆಂಗ್ ತಿಳ್ಕೊಂತೀರಾ? ಇಫ್ ಫ್ಲಾಗ್ ಇಸ್ ಈಕ್ವಲ್ ಟು ಟ್ರೂ ಅಂದ್ರೆ ಏನರ್ಥ? ಬಂದಿದೆ, ಫೋಟೋ ಬಂದಿದೆ ಅಂತ ಅರ್ಥ. ಬಂದಿದ್ರೆ ಅದನ್ನ ಡಿಸ್ಪ್ಲೇ ಮಾಡಬೇಕು. ಸೊ ಡಿಸ್ಪ್ಲೇ ಹೆಂಗ್ ಮಾಡ್ತೀರಾ? ಅವಾಗಲೇ ಬರೋದ್ನಲ್ಲ ಪ್ರೋಗ್ರಾಮ್, cv2 ಡಾಟ್ imshow ವಿಡಿಯೋ ಡೆಮೋ ಕಮ ಫ್ರೇಮ್ ಅಂತ ಬರುತ್ತೆ. ಇವಾಗ ಡಿಸ್ಪ್ಲೇ ಆಯ್ತು. ನೋಡಿ ಇವಾಗ ಒಂದು ಫೋಟೋ ಕ್ಯಾಪ್ಚರ್ ಆಗಿ ಡಿಸ್ಪ್ಲೇ ಆಯ್ತು. ವಿಡಿಯೋ ಅಂದ್ರೇನು? ಮತ್ತೆ ಮತ್ತೊಂದು ಬರಬೇಕು. ಅದಕ್ಕೆ ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ವೇಟ್ ಕೀನ ಸ್ವಲ್ಪ ಡಿಫರೆಂಟ್ ಆಗಿ ಕಾಲ್ ಮಾಡ್ತೀವಿ. ಈಗ LHSL k ಅಂತ ಒಂದು ವೇರಿಯೇಬಲ್ ತಗೊಂಡ್ಬಿಟ್ಟು cv2 ಡಾಟ್ ವೇಟ್ ಕೀ ಅಂತ ಬರ್ದು ಹಿಂಗ್ ಬ್ರಾಕೆಟ್ ಅಲ್ಲಿ ಒಂದು ವ್ಯಾಲ್ಯೂ ಕೊಡ್ಬೇಕು. ಇದೇನ್ ಹೇಳುತ್ತೆ? ಡಿಲೇ. ನೋಡಿ ಅವಾಗಲೇ ಬರ್ದಿದ್ದು ಬರೀ ವೇಟ್ ಕೀ. ಅದೇನ್ ಮಾಡ್ತಿತ್ತು, ನೀವು ಕೀ ಪ್ರೆಸ್ ಮಾಡೋ ತನಕ ವಿಂಡೋ ಹಂಗೆ ಇರ್ತಾ ಇತ್ತು. ವಿಡಿಯೋ ಬರ್ಬೇಕಂದ್ರೆ ಏನಾಗ್ಬೇಕು, ವಿಂಡೋ ಹಂಗೆ ನಿಂತ್ಕೋಬಾರ್ದು, ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಮತ್ತೆ ಹೋಗ್ಬೇಕು, ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಮತ್ತೆ ಹೋಗಿ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟು? ಇಲ್ಲಿ ಏನ್ ಹೇಳ್ತಿರಲ್ಲ, ಇಷ್ಟು ಮಿಲಿ ಸೆಕೆಂಡ್ ಅಂತ. ಸೊ ವೇಟ್ ಕೀಗೆ ಬ್ರಾಕೆಟ್ ಒಳಗಡೆ ನೀವು ವ್ಯಾಲ್ಯೂ ಕೊಟ್ರೆ ಅದೇನರ್ಥ? ಡಿಲೇ ಕೊಟ್ಟಂಗೆ ಅಂತ ಅರ್ಥ. ಸೊ ಒಂದು ಫೋಟೋನ 1 ಮಿಲಿ ಸೆಕೆಂಡ್ ತೋರಿಸು. ಮತ್ತೆ ಇಲ್ಲಿ LHSL ಯಾಕೆ ತಗೊಂಡಿದೀವಿ ಅಂದ್ರೆ, ಈ ವೇಟ್ ಕೀ ಏನ್ ಮಾಡುತ್ತೆ, ಇಮೇಜ್ ಅನ್ನ ತೋರ್ಸೋದ್ರ ಜೊತೆಗೆ ನೀವು ಯಾವ ಕೀ ಪ್ರೆಸ್ ಮಾಡಿರಾ ಅಂತ ಅದ್ರದ್ದು ASCII ವ್ಯಾಲ್ಯೂನು ಕೊಡುತ್ತೆ. ಸೊ ನಂದು ವಿಡಿಯೋ ಡಿಸ್ಪ್ಲೇ ಆಗೋದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇರಬೇಕು. ಎಲ್ಲಿ ತನಕ? ನೀವು ಕ್ಯೂ ಅಂತ ಪ್ರೆಸ್ ಮಾಡೋ ತನಕ. ನೀವು ಕ್ಯೂ ಪ್ರೆಸ್ ಮಾಡಿಬಿಟ್ರೆ ನಿಂತ್ಕೊಂಡ್ಬಿಡ್ಬೇಕು. ಅದಕ್ಕೆ ಇದ್ರ ಕೆಳಗಡೆ ಬರ್ಕೊಂತೀನಿ, ಇಫ್ ಕೆ ಇಸ್ ಈಕ್ವಲ್ ಟು, ನನಗೆ ASCII ವ್ಯಾಲ್ಯೂ ನೆನಪಿಲ್ಲ ಅಂದ್ರೆ ORD ಅಂತ ಇರುತ್ತೆ. ಆ ಫಂಕ್ಷನ್ಗೆ ಕ್ಯೂ ಕೊಟ್ಬಿಟ್ರೆ ಅದು ಕೊಡುತ್ತೆ ASCII ವ್ಯಾಲ್ಯೂನ. ನೋಡಿ ಇದ್ರ ಅರ್ಥ ಏನು? ಕೆ ನಲ್ಲಿರೋ ವ್ಯಾಲ್ಯೂ ಕ್ಯೂನ ASCII ವ್ಯಾಲ್ಯೂ ಆಗಿದ್ರೆ ಬ್ರೇಕ್ ಅಂದ್ರೆ ಏನಾಗುತ್ತೆ, ಲೂಪ್ ಇಂದ ಹೊರ ಬರುತ್ತೆ. ನೋಡ್ರಿ ನಾವೇನ್ ಮಾಡ್ತಿದೀವಿ, ಇನ್ಫೈನೈಟ್ ವೈಲ್ ಲೂಪ್ ತಗೊಂಡಿವಿ, ಅದರೊಳಗಡೆ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ. ಫೋಟೋ ಬಂದಿದ್ರೆ ಡಿಸ್ಪ್ಲೇ ಮಾಡ್ತೀವಿ. ಎಷ್ಟೊತ್ತು? 1 ಮಿಲಿ ಸೆಕೆಂಡ್. ಸೊ ಯೂಸರ್ ಏನಾದ್ರೂ ಕೆ ಒತ್ತಿದ್ರೆ ಬ್ರೇಕ್ ಅಂದ್ರೆ ಎಲ್ಲಿಗೆ ಹೋಗುತ್ತೆ, ಲೂಪ್ ಇಂದ ಹೊರ ಬರುತ್ತೆ, ಇಲ್ಲಿ ಬರ್ತೀವಿ. ಇವಾಗ ಕ್ಯಾಮ್ರಾನ ರಿಲೀಸ್ ಮಾಡಬೇಕು. ನೋಡ್ರಿ ಇವಾಗ ನಾನೇನು ಪ್ರೀವಿಯಸ್ ಪ್ರೋಗ್ರಾಮ್ ಬರೋದ್ನಲ್ಲ ಅದೇ ಪ್ರೋಗ್ರಾಮು ಇವಾಗ ಒಂದು ಇಮೇಜ್ ಬರಲ್ಲ, ಮಲ್ಟಿಪಲ್ ಇಮೇಜ್ ಬರುತ್ತೆ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ, ವಿಡಿಯೋ ಅಂತ ಕರಿತೀವಿ. ಸೊ ಈಗ ಇದನ್ನ ರನ್ ಮಾಡ್ತೀವಿ ನೋಡಿ. ಪೈಥಾನ್ ಡೆಮೋ, ವಿಡಿಯೋ ಡೆಮೋ ಇದನ್ನ ರನ್ ಮಾಡಿದ್ರೆ ಇವಾಗ ವಿಡಿಯೋ ರೆಂಡರಿಂಗ್ ಆಗ್ಬೇಕು. ಓಕೆ, ಏನೋ ಎರರ್ ಬಂತು. imshow ಸ್ಪೆಲ್ಲಿಂಗ್ ತಪ್ಪು ಬರ್ದಿದ್ದೀನಿ. imshow s is missing. ಓಕೆ ನೋಡ್ರಿ ಇವಾಗ ವಿಡಿಯೋ ಬರ್ತಾ ಇದೆ. ಸೊ ನಾನು ಮಾತಾಡ್ತಾ ಇರೋದು ನಿಮಗೆ ಲೈವ್ ಕಾಣಿಸ್ತಾ ಇದೆ. ಇವಾಗ ಗೊತ್ತಾಗ್ತಿದ್ಯಾ? ವಿಡಿಯೋ ಬರ್ತಾ ಇದೆ ಅಲ್ವಾ? ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿದ್ಯಾ? ನೋಡ್ರಿ ಈಗ ನಾವು ಇಲ್ಲಿ ವೈಲ್ ಲೂಪ್ ಯೂಸ್ ಮಾಡಿರೋದ್ರಿಂದ ಇದು ರಿಪೀಟೆಡ್ ಆಗಿ ವರ್ಕ್ ಆಗ್ತಾ ಇದೆ. ಇಮೇಜ್ ನ ಕ್ಯಾಪ್ಚರ್ ಮಾಡೋದು, ತೋರಿಸೋದು, ಇಮೇಜ್ ಕ್ಯಾಪ್ಚರ್ ಮಾಡೋದು, ತೋರಿಸೋದು ನಡೀತಾನೆ ಇದೆ. ಸೊ ಇದು ಎಲ್ಲಿ ತನಕ ಬರುತ್ತೆ ವಿಡಿಯೋ? ನೀವು ಕ್ಯೂ ಪ್ರೆಸ್ ಮಾಡೋ ತನಕ. ನೋಡ್ರಿ ಇಲ್ಲಿ ಫೋಕಸ್ ಕೊಟ್ನಾ, ಈಗ ಕ್ಯೂ ಕೊಡ್ತೀನಿ, ಸ್ಟಾಪ್. ನೋಡಿ ಈ ತರ ನೋಡಿ, ಇಷ್ಟು ಪ್ರೋಗ್ರಾಮ್ ಬರ್ದ್ಬಿಟ್ರೆ ಸಾಕು, ನಮ್ಗೆ ವಿಡಿಯೋ ರೆಂಡರಿಂಗ್ ಬರುತ್ತೆ. ಅರ್ಥ ಆಗ್ತಿದ್ಯಾ ಈ ಪ್ರೋಗ್ರಾಮ್? ನೋಡ್ರಿ ಇವೆಲ್ಲ ಏನಂದ್ರೆ ನೀವು ಪ್ರಾಕ್ಟೀಸ್ ಮಾಡೋ ತನಕ ನಿಮಗೆ ಗೊತ್ತಾಗಲ್ಲ. ಈಗ ನಾನೇನ್ ಪ್ರೋಗ್ರಾಮ್ ಮಾಡಿಸ್ತಿದ್ದೀನಲ್ಲ ಇದೆಲ್ಲದನ್ನು ನೀವು ಒಂದ್ಸಲ ನೀವೇ ಸ್ವತಃ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ನಿಮ್ಗೆ ಇದೇನು ಅಂತ ಅರ್ಥ ಆಗುತ್ತೆ. ಆತರ ಟ್ರೈ ಮಾಡ್ಬೇಕು. ಇಸ್ ಇಟ್ ಕ್ಲಿಯರ್? ಈಗ ನಾನು ಹೇಳಿದ ಅರ್ಥ ಆಯ್ತಾ ಏನಂತ? Yes sir. ಓಕೆ, ಸೊ ನಾನು ಇನ್ನೊಂದು ಫೀಚರ್ ಆಡ್ ಮಾಡ್ಬಿಟ್ಟು ಇದನ್ನ ಮುಗಿಸ್ತೀನಿ. ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಈಗ ನಾನು ಇದನ್ನೆಲ್ಲ ನಿಮಗೆ ಏನಕ್ಕೆ ಹೇಳ್ಕೊಡ್ತಿದ್ದೀನಿ ಅಂದ್ರೆ, ಈಗ ನನ್ನ ನೇಮ್ ಇರೋದು ಒಂದು ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಬೇಕು.
ಅದರೊಳಗಡೆ ನೀವು ಡೇಟಾ ಕಲೆಕ್ಷನು, ಟ್ರೈನಿಂಗು, ಆಮೇಲೆ ಪ್ರಿಡಿಕ್ಷನ್ ಇದೆಲ್ಲ ಮಾಡಬೇಕು. ಸೊ ನಾನು ಡೇಟಾ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಓಕೆ, ಇನ್ನೊಂದು ಫೀಚರ್ ಆ್ಯಡ್ ಮಾಡಿಬಿಟ್ಟು ಮುಗಿಸೋಣ ಅಂತ ಇದನ್ನ ನೋಡ್ರಿ. ಇವಾಗ ನಾನು ಏನು ಮಾಡ್ತೀನಿ, ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಕ್ಯೂ ಬ್ರೇಕ್ ಅಂತ ಕೊಟ್ಟೆ. ಅದೇ ಥರ ನೀವು ಎಸ್ ಪ್ರೆಸ್ ಮಾಡಿದ್ರೆ ಇಫ್ ಕೆ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಎಸ್ ಕೊಟ್ಟಿದ್ದೀರಾ ಅಂದರೆ ಏನರ್ಥ, ನೀವು ಸೇವ್ ಮಾಡ್ಬೇಕಂತಿದ್ದೀರಿ ಅಂತ ಅರ್ಥ. ಈಗ ನಾನು ಸೇವ್ ಮಾಡ್ತೀನಿ. ಹೆಂಗೆ ಫೋಟೋನ ಸೇವ್ ಮಾಡೋಣ. ಹೆಂಗೆ, cv2.imwrite ಅಂತ ಬರೀಬೇಕು. cv2.imwrite. ಸೊ ಇದ್ರ ಸಿಂಟ್ಯಾಕ್ಸ್ ಗೊತ್ತಿರಬೇಕು ನಿಮಗೆ. ಫಸ್ಟ್ ಏನು ಹೇಳಬೇಕು, ಸೆಕೆಂಡ್ ಏನು ಹೇಳಬೇಕು ಅಂತ. cv2.imwrite. ಐ ಥಿಂಕ್ ಮೊದಲು ಫೈಲ್ ಹೆಸರು ಹೇಳ್ಬಿಡ್ಬೇಕು ಅನ್ಸುತ್ತೆ. ಮೈ ಇಮೇಜ್ ಡಾಟ್ jpg. ಯಾರನ್ನ, ಫ್ರೇಮ್. ನೋಡ್ರಿ ಇಲ್ಲಿ ಏನು ನೀವು ತೋರಿಸ್ತಿದೀವಲ್ಲ ಈ ಫೋಟೋ, ಇದು ಫ್ರೇಮ್ ಅಂದ್ರೆ ಈ ಫೋಟೋ, ಅದನ್ನ ಈ ಹೆಸರಲ್ಲಿ ಸೇವ್ ಮಾಡು ಅಂತ ಅರ್ಥ. ಯಾವಾಗ ಎಸ್ ಪ್ರೆಸ್ ಮಾಡಿದ್ರು. ಒಂದ್ಸಲ ರನ್ ಮಾಡಿ ನೋಡ್ತೀನಿ ಬರುತ್ತಾ ಇಲ್ವಾ ಅಂತ. ಸೊ ಇಲ್ಲಿ ಸೇವ್ ಆಗುತ್ತೆ, ನಮ್ಮ ಕರೆಂಟ್ ಡೈರೆಕ್ಟರಿನಲ್ಲಿ ಬರಬೇಕು. ಓಕೆ, ಮಿನಿಮೈಸ್ ಆಗಿದೆ. ಹಿಂಗಿದೆ. ಈಗ ನಾನು ಎಸ್ ಪ್ರೆಸ್ ಮಾಡ್ತೀನಿ ನೋಡ್ರಿ. ಎಸ್ ಪ್ರೆಸ್ ಮಾಡಿದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೈ ಇಮೇಜ್ ಡಾಟ್ jpg. ಸೇವ್ ಆಗಿದೆಯಲ್ಲ, ಗೊತ್ತಾಗ್ತಿದ್ಯಾ ನೋಡಿ. ವಿಡಿಯೋ ಬಂದಾಗ ನಾನು ಏನು ಎಸ್ ಪ್ರೆಸ್ ಮಾಡಿದೆ ಅದು ಇಲ್ಲಿ ಸೇವ್ ಆಗಿದೆ. ಇನ್ನೊಂದ್ಸಲ ಬೇಕಾದ್ರೆ ಕೊಡ್ತೀನಿ ನೋಡ್ರಿ. ಹಳೆ ಫೋಟೋ ರೀಪ್ಲೇಸ್ ಆಗುತ್ತೆ ಈಗ ಇದನ್ನ ಕೊಟ್ರೆ. ಓಕೆ, ನೋಡ್ರಿ ಫೋಟೋ ಸೇವ್ ಆಗ್ತಾ ಇದೆ. ನಾನು ಎಸ್ ಪ್ರೆಸ್ ಮಾಡಿದ ತಕ್ಷಣ ಫೋಟೋ ಸೇವ್ ಆಗುತ್ತೆ. ಸೊ ಈ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಈ ತರ ಒಂದು 50 ಇಮೇಜ್ ಪ್ರತಿಯೊಬ್ಬ ವ್ಯಕ್ತಿದು ಒಂದು 3 ಜನನ್ ತಗೋಬೇಕು. ಫಸ್ಟ್ ಪರ್ಸನ್ ಇಂದ ಒಂದು 50 ಇಮೇಜಸ್, ಸೆಕೆಂಡ್ ಪರ್ಸನ್ ಇಂದ ಒಂದು 50 ಇಮೇಜಸ್, ಥರ್ಡ್ ಪರ್ಸನ್ ಒಂದು 50 ಇಮೇಜಸ್. ನೋಡ್ರಿ ಈಗ ಹಿಂದ್ಗಡೆ ಬೋರ್ಡು, ಇಲ್ಲೇನೋ ಧ್ಯಾನದ ಚಾರ್ಟ್ ಏನೇನೋ ಇದೆ, ಇದೆಲ್ಲ ಬರಬಾರ್ದು. ಫೇಸ್ ಅಷ್ಟೇ ಸೇವ್ ಆಗ್ಬೇಕು. ಫೇಸ್ ಅಷ್ಟೇ ಸೇವ್ ಆಗಂಗೆ ನಾವು ಪ್ರೋಗ್ರಾಮ್ ಬರೀಬೇಕು. ನೀವು ಫೇಸ್ ಅಷ್ಟೇ ಸೇವ್ ಮಾಡ್ಬೇಕಂದ್ರೆ ನಿಮ್ಗೆ ಹೆಂಗ್ ಗೊತ್ತಿರ್ಬೇಕು, ಆ ಇಮೇಜ್ ಅಲ್ಲಿರೋ ಫೇಸ್ ಹೆಂಗ್ ತಿಳ್ಕೊಬೇಕು. ಫೇಸ್ ಅಷ್ಟೇ ಡಿಟೆಕ್ಟ್ ಮಾಡಕ್ ಯಾವ ಅಲ್ಗಾರಿದಮ್ ಇದೆ, ಅದನ್ನ ಯೂಸ್ ಮಾಡಿ ಕ್ರಾಪ್ ಮಾಡಿ ಹೆಂಗ್ ಸೇವ್ ಮಾಡಬೇಕು, ಇದನ್ನೆಲ್ಲ ಕಲಿಬೇಕು ನಾವು. ಓಕೆ, ಅದಕ್ಕೆ ಅಂತಾನೆ ಬೇರೆ ಬೇರೆ ಅಲ್ಗಾರಿದಮ್ಸ್ ಇದಾವೆ. ಆರ್ ಕ್ಯಾಸ್ಕೇಡ್ ಕ್ಲಾಸಿಫೈರ್, ಬಾಯ್ಲರ್ ಜೋನ್ಸ್ ಮೆಥಡ್ ಅಂತೆಲ್ಲ ಅಂತೀವಿ ನಾವು. ಓಕೆ, ಅಂತ ಅಲ್ಗಾರಿದಮ್ಸ್ ನ ಯೂಸ್ ಮಾಡ್ಕೊಂಡು, ಮೆಷಿನ್ ಲರ್ನಿಂಗ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಫೇಸ್ ಅನ್ನ ಸೇವ್ ಮಾಡಬೇಕು. ಅದ್ ಮಾಡೋಣಂತೆ. ನೆಕ್ಸ್ಟ್ ನೀವೇನ್ ಮಾಡ್ರಿ, ಈಗ ನಾನು 2 ಪ್ರೋಗ್ರಾಮ್ ಏನ್ ಬರ್ದಿದ್ದೀನೋ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ರನ್ ಮಾಡಿ ತಿಳ್ಕೊಳ್ಳಿ. ಓಕೆ, ಇದನ್ನ ಕಲೀರಿ. ನೆಕ್ಸ್ಟ್ ನಾನು ಇದಕ್ಕೆ ಹೆಂಗೆ ಮೆಷಿನ್ ಲರ್ನಿಂಗ್ ಇಂಟಿಗ್ರೇಟ್ ಮಾಡಬೇಕು, ಫೇಸ್ ಅಷ್ಟೇ ಹೆಂಗ್ ತಿಳ್ಕೋಬೇಕು, ಆ ಫೇಸ್ ನ ಹೆಂಗ್ ಸೇವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಓಕೆನಾ, ಮಾಡ್ತೀರಾ ಇದನ್ನ ಟ್ರೈ? ಭಾವನಾ